Hi everyone, very good evening. Welcome back to my channel. ಎಲ್ಲರಿಗೂ ಆ್ಯಕ್ಚುಲಿ ದಸರಾ ಸ್ಟಾರ್ಟ್ ಆದಾಗ ಬೊಂಬೆ ಕಲೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅ ಲಾಟ್ ಆಫ್ ವಿಮೆನ್, ವರ್ಕಿಂಗ್ ವಿಮೆನ್ಸ್ಗೆ ಟೈಮ್ ಸಿಗೋದಿಲ್ಲ. ವೀಕೆಂಡ್ಸ್ ಇಸ್ ದ ಟೈಮ್ ದಟ್ ದೇ ಗೆಟ್. ಅಲ್ಲಿ ಇಲ್ಲಿ ಹೋಗಿ ಬೊಂಬೆ ಹುಡುಕಿ ತೊಗೊಂಡು ಬರಬೇಕಾಗತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಕ್ವಾಲಿಟಿ ಒಥೆಂಟಿಕ್ ಬೊಂಬೆ ಬೇಕು ಅಂದರೆ ಕಂಚಿಗೆ ಹೋಗಬೇಕು, ಇಲ್ಲ ತಂಜಾವೂರಿಗೆ ಹೋಗಬೇಕು, ಆ ಥರ ಎಲ್ಲ ಮಾತಾಡ್ತಿರ್ತೀವಲ್ಲ. ದೆರ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ನಮ್ಮ ಬೆಂಗಳೂರಲ್ಲೇ ಇದೆ. ಅಂಗಡಿ ಹೆಸರು ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಅಂತ. ಐ ಥಿಂಕ್ ಐ ವಿಲ್ ಇಂಟ್ರೊಡ್ಯೂಸ್ ದ ಓನರ್ ಹಿಯರ್ ಎಸ್ ವೆಲ್. ಯಾರಿಗೆ ಅರ್ಜೆಂಟ್ ಇದೆ ಈಗ ಇನ್ ದ ಲಾಸ್ಟ್ 7 ಡೇಸಲ್ಲಿ ನನಗೆ ಬೊಂಬೆಗಳು ಬೇಕು, ನಂಗೆ ಸೆಟ್ ಮಾಡಬೇಕು, ಟೈಮ್ ಇಲ್ಲ, ನನಗೆ ಆಫೀಸ್ ಇದೆ, ಎಲ್ಲೋಗಿ ಪಿಕ್ ಮಾಡಲಿ ಅಂತ ಆಪ್ಷನ್ಸ್ ಇಲ್ಲದೆ ಇರೋರು ದಯವಿಟ್ಟು ಇಲ್ಲಿ ಬನ್ನಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಬೆಳಗ್ಗೆಯಿಂದ ಐ ಥಿಂಕ್ ಇನ್ಫ್ಯಾಕ್ಟ್ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದ್ದು ಬೊಂಬೆ ಹುಡುಕ್ಲಿಕ್ಕೆ. ಎಲ್ಲೂ ನಮ್ಗೆ ಸಮಾಧಾನ ಆಗಲಿಲ್ಲ, ಲುಕ್ ಇಲ್ಲ, ಫಿಗರಿಂಗ್ ಇಲ್ಲ ಅಂತ. ಬಟ್ ಇಲ್ಲಿ ಒಂದೊಂದು ಸೆಟ್ ನಾವು ಅಂದ್ಕೊಂಡು ಬಂದಿದ್ದ ಥೀಮೇ ಬೇರೆ ಇತ್ತು. ಬಟ್ ಇಲ್ಲಿ ಬಂದಿದ್ದೆ ನೋಡಿದ ಗೊಂಬೆಗಳಿಂದ ನಾವೇ ಒಂದು ಥೀಮ್ ಮಾಡಿಕೊಂಡು ಪಿಕ್ ಮಾಡಿದ್ದೀವಿ. ಅಮೇಝಿಂಗ್ ಡಾಲ್ಸ್. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ದ ಶಾಪ್. ಸೊ ಕಮ್ ಹಿಯರ್, ಎಕ್ಸ್ಪೀರಿಯನ್ಸ್ ಯೋರ್ ಸೆಲ್ಫ್. ನಮಸ್ತೆ. ಸೊ ಆಂಟಿ, ಇವಾಗ ಈ ವರ್ಷ ದಸರಾಗೆ ಐ ಥಿಂಕ್ ಇನ್ನೇನೊಂದು ವಾರ ಇದೆ ಅನ್ಸುತ್ತೆ. ಸೊ ಏನು ಹೇಳೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಆಂಟಿ? ಈ ವರ್ಷ ದಸರಾ ಕಲೆಕ್ಷನ್ಸ್ ಯಾವ್ದು ನ್ಯೂ ಆಗಿ ಬಂದಿದೆ ನಿಮ್ಮ ಶಾಪಲ್ಲಿ? ಎಲ್ಲಿದೆ ನಿಮ್ಮ ಶಾಪು? ನಮ್ಮ ಶಾಪ್ ಬಂದುಬಿಟ್ಟು ಗಾಂಧಿ ಬಜಾರ್ ಮೇನ್ ರೋಡ್, ಅಂದರೆ ಬಸವನಗುಡಿ ಗಾಂಧಿ ಬಜಾರ್ ಮೇನ್ ರೋಡಲ್ಲಿದೆ. ನಮ್ಮ ಅಂಗಡಿ ಹೆಸರು ಬಂದುಬಿಟ್ಟು ಶ್ರೀ ಮಂಜುನಾಥ ಎಂಟರ್ಪ್ರೈಸಸ್ ಅಂತ. ಆದರೆ ನನ್ನ ಹೆಸರು ನಾಗಲಕ್ಷ್ಮಿ ಮತ್ತು ನಮ್ಮ ಯಜಮಾನ್ ಹನುಮಂತಪ್ಪ ಅಂತ ಇರೋದ್ರಿಂದ NH ದಸರಾ ಡಾಲ್ಸ್ ಅಂತ ಅಂದ್ಬಿಟ್ಟು ಇದಕ್ಕೊಂದು ನಿಕ್ ನೇಮ್ ಕೊಟ್ಟಿದ್ದೀವಿ. ನಾವು ಒಂದು 33 ವರ್ಷದಿಂದನೂ ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಮೊದಲು ಶುರು ಮಾಡಿದಾಗ ಏನಿಲ್ಲ, ತಾತ ಪಾಟಿ, ದಸರಾ ಪ್ರೊಸೆಷನ್ನು, ಆಮೇಲೆ ದಶಾವತಾರ, ರಾಮ ಸೆಟ್ಟು ಅಷ್ಟೇ ಇತ್ತು. ಆದರೆ ಗ್ರಾಹಕರು ನಮಗೆ ಈ ಸೆಟ್ ಇಲ್ವಾ, ಆ ಸೆಟ್ ಇಲ್ವಾ ಅಂತ ಕೇಳಿ ಇವತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಸುಮಾರು ಒಂದು 10,000 ಥರ ದಸರಾ ಡಾಲ್ಸ್ ಇಲ್ಲಿ ಸೇಲ್ ಆಗ್ತಾ ಇದೆ. ಏನು ಅವರೇ ಹೇಳ್ತಾರೆ, ಆ ಸ್ಟೋರಿ ಮಾಡಿಸ್ಲಿ, ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟೋರಿ ಮಾಡಿಸ್ಲಿ ಅಂತ ಅವರ ಕೋರಿಕೆ ವಿನಂತಿಗೆ ನಾವು ಹೋಗಿ ಬೇರೆ ಕಡೆ ಮಾಡಿಸಿ ತೊಗೊಂಡು ಬರ್ತಾ ಇದ್ದೀವಿ. ನಮಗೆ ಒಂದು ಉತ್ತಮವಾದ ಒಂದು ನಿರೀಕ್ಷೆ ಅಂತ ಅವರೊಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ನಾವು ಚೆನ್ನಾಗಿ. ಓಕೆ, ಹಾಗಿದ್ರೆ ಬನ್ನಿ ಈ ವರ್ಷ 2025 ಕಲೆಕ್ಷನ್ ಏನಿದೆ ಅಂತ ನೋಡೋಣ. ಆಂಟಿ ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮ್ಗೆ ಯಾರ್ಯಾರು ಅರ್ಜೆನ್ಸಿ ಇದೆ ಇನ್ ದ ನೆಕ್ಸ್ಟ್ 7 days ಟು ರಶ್ ಅಪ್ ಆ್ಯಂಡ್ ಪಿಕ್ ಸಮ್ ಡಾಲ್ಸ್, ದಯವಿಟ್ಟು ಇಲ್ಲಿ ಬನ್ನಿ. ಯು ವಿಲ್ ಹ್ಯಾವ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. 0% ಡಿಸಪಾಯಿಂಟ್ಮೆಂಟ್, 100% ಸ್ಯಾಟಿಸ್ಫ್ಯಾಕ್ಷನ್. ನಾನು ಹೇಳ್ತೀನಿ, ಇಲ್ಲಿ ನೀವು ನನ್ನ ಹತ್ರ ಸಿಗುವ ಲೋಕದಲ್ಲಿ ಒಂದು ಬೊಂಬೆಯಲ್ಲಿ ಬ್ರಹ್ಮಲೋಕ ಮಾಡ್ಬೋದು, ವಿಷ್ಣು ಲೋಕ ಮಾಡ್ಬೋದು, ಶಿವಲೋಕ ಮಾಡ್ಬೋದು, ಮತ್ತು ನಿಮ್ಮ ಲೋಕನೇ ನೀವು ಸೃಷ್ಟಿ ಮಾಡ್ಕೊಳ್ಬೋದು. ಆ ಥರ ಗೊಂಬೆಗಳಿಗಿದೆ. ಒಂದು ಸಾಮಾಜಿಕಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಸ್ಥಳ ಪುರಾಣಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಆಟಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರ ಗೊಂಬೆಗಳು ನನ್ನ ಹತ್ರ ಇದೆ. ಇಲ್ಲ ನೀವು ನಮ್ಮದೇ ಮೈಸೂರು ಮಾಡ್ತೀರಾ, ನಮ್ಮದೇ ಬೆಂಗಳೂರು ಮಾಡ್ತೀರಾ, ಅದಕ್ಕೂ ನಾನು ಗೊಂಬೆಗಳನ್ನ ನಿಮ್ಗೆ ಅಳವಡಿಸ್ಕೊಡ್ತೀನಿ, ಮತ್ತು ನಿಮಗೆ ಸ್ಕೆಚ್ ಹಾಕ್ಕೊಡ್ತೀನಿ. ಆಂಟಿ, ಇದು ಈ ವರ್ಷದ ಹೊಸ ಕಲೆಕ್ಷನ್ ಇದು? ಹೌದು ನೋಡಿ, ಈ ತರ ದೊಡ್ಡದನ್ನೆಲ್ಲನೂ ಬಹಳ ಒಳ್ಳೆ ವಿದ್ಯಾಸಂಸ್ಥೆಗಳೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಬಂದು ಈ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೂಡ ಕುಳಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಪಾಪ ಮನೆಗಳಲ್ಲಿ ಕುಳಿಸೋದಿಲ್ಲ ಅವರಿಗೆ, ಬಹಳ ಬ್ಯುಸಿ ಆಗಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗತ್ತಾರೆ. ನಮ್ಮ ಹಬ್ಬನ ಒಂದು ಆಫೀಸುಗಳಲ್ಲೂ ಆಚರಣೆ ಮಾಡ್ತಾರೆ, ಶಾಲೆಗಳಲ್ಲೂ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪಟ್ಟ ಶ್ರಮ ಎಲ್ಲ ಅದಕ್ಕೆ ನಮ್ಗೆ ಒಂದು ಏನು ಇಲ್ಲ ಅಂತ ಒಂದು ಖುಷಿ ಬರುತ್ತೆ. ನಿಜ ನಿಜ. ಆಂಟಿ, ಮೇಲ್ಗಡೆ ಇವಾಗ ನಮಗೆ ಲಕ್ಷ್ಮಿ, ಸರಸ್ವತಿ, ದುರ್ಗಾ. ಈ ಲಕ್ಷ್ಮಿ ಬಂದ್ಬಿಟ್ಟು ದುಡ್ಡು ಒಂದು ಕೊಡೋರು. ನಾನೇನು ಹೇಳ್ತೀನಿ ಅಂದ್ರೆ, ನೋಡ್ರಿ, ಲಕ್ಷ್ಮಿ ತಗೊಳ್ಳಿ, ದುಡ್ಡು ಕೊಡ್ತಾಳೆ, ಅದನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ವಿದ್ಯಾ ಬುದ್ಧಿ ಬೇಕು, ಅದಕ್ಕೆ ಸರಸ್ವತಿನ ತಗೊಳ್ಳಿ. ಇವೆರಡನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಒಂದು ಶಕ್ತಿ ಇರ್ಬೇಕ್ರಿ. ಆ ಶಕ್ತಿ ಬೇಕು ಅಂತಂದ್ರೆ ನಾವು ಪಾರ್ವತಿ ದೇವಿನ ತಗೊಳ್ಳಿ ಅಂತ ಹೇಳಿ ಆ 3 ಗೊಂಬೆಗಳನ್ನ ಮಾಡ್ತೀನಿ. ಹಾಗೆ ವಿಷ್ಣು ಕೃಷ್ಣ ಮುಂದೆ ಜಗದ್ಗುರು ಅಂತ, ಈ ದುಷ್ಟರನ್ನ ಶಿಕ್ಷೆ ಮಾಡೋಕ್ಕೆ, ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಕೃಷ್ಣ ಒಂದು 10 ಅವತಾರದಲ್ಲಿದೆ ಬಂದಿದ್ದಾರಲ್ಲ, ಅದನ್ನು ದಶಾವತಾರ ತಗೊಳ್ಳಿ ಅಂತ ಹೇಳ್ತೀನಿ. ಇದು ನೋಡಿ, ಪ್ರತಿಯೊಂದು ಹಬ್ಬನೂ ನಾವು ಬರೀ ಒಂದು ದಿನದ ಮಟ್ಟಿಗೆ ಅಥವಾ ಗಂಟೆಗಳ ಮಟ್ಟಿಗೆ ಮಾತ್ರ ನಾವು ಮಾಡೋಕೆ ನಮ್ಗೆ ಆಗುತ್ತೆ. ಆದರೆ ಈ ಹಬ್ಬನ ನಾವು 10 ದಿನ 11 ದಿನ ಮಾಡ್ಬೋದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಇನ್ಯಾವ ಹಬ್ಬಕ್ಕೂ
ಅದ್ರ ಆಗೋಕ್ ಸಾಧ್ಯನೇ ಇಲ್ಲ. ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿದಿನ ನೋಡಿ ಮಾಡಲ್ಲ. ಏನಂದ್ರೆ ನಮ್ಮ ಮಕ್ಕಳಿಗೆ ಅದನ್ನ 10 ದಿವಸ ಅದ್ರ ಬಗ್ಗೆ ನಾವು ನಮ್ಮ ದೇವರುಗಳ ಬಗ್ಗೆ ನಾವು ತಿಳುವಳಿಕೆಯನ್ನ ಕೊಡ್ಬೋದು. ಹೇಗೆ ಪ್ರಾಕ್ಟಿಕಲ್ ಆಗಿ ಒಂದೊಂದು ದೇವ್ರ ಬಗ್ಗೆನೂ ಅದರ ಹೇಗೆ ಒಂದು ಆ ಕತೆ, ಆ ಸ್ಥಳ ಏನು, ಅದ್ರ ಮಹಿಮೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೋದು. ಇಂಥ ಅವಕಾಶ ನಮಗೆ ವರ್ಷದಲ್ಲಿ ಒಂದು ಸಲ ಸಿಗುತ್ತೆ. ಬನ್ನಿ, ನಿಮ್ಗೆ ಏನು ಗೊಂಬೆಗಳು ಬೇಕೋ ತಗೊಳ್ಳಿ, ಅದನ್ನು ನಾನು ನಿಮಗೆ ತೃಪ್ತಿ ಆಗೋ ಒಂದು ಬೆಲೆಯಲ್ಲಿ ನಾನು ಕೊಡಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಜೋಡಿ ಗೊಂಬೆ ಇದೆ, ಹಾಗೆ ಇಲ್ಲಿ ನೋಡಿ ಕರುಮಾರಿಯಮ್ಮ, ವಿಷ್ಣುವಿನ ಅವತಾರ. ನಾನೇ ಎಲ್ಲ ಅಂತನೋ ರೀತಿಯಲ್ಲಿ ವಿಷ್ಣು ನಿಂತಿದ್ದಾರೆ. ಅರ್ಜುನನಿಗೆ ಬಂದ್ಬಿಟ್ಟು ಕುರುಕ್ಷೇತ್ರದಲ್ಲಿ ಅವರು ಒಂದು ರೂಪವನ್ನು ತೋರಿಸ್ಕೊಡ್ತಾರೆ, ವಿಶ್ವರೂಪಂ ಅಂತಂದ್ಬಿಟ್ಟು. ಆಮೇಲೆ ನೀವು ಏನು ಜಗನ್ನಾಥಪುರಿಗೆ ಹೋಗ್ಬೇಕಾದಿಲ್ಲ, ಅವರು ಇಲ್ಲಿ ಅವರು ಕೂಡ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಜಗನ್ನಾಥ, ಸುಭದ್ರ, ಬಲರಾಮ ಅವ್ರು ಬಂದಿದ್ದಾರೆ. ಹಾಗೆ ದೀಕ್ಷಾ ಫೌಂಡೇಶನ್ ಕೂಡ ನಮ್ಮ ಕೈಲಿ ಇಲ್ಲೇ ಹತ್ತಿರದಲ್ಲೆಲ್ಲೋ ಇರ್ಬೋದೇನೋ ಗೊತ್ತಿಲ್ಲ, ಅದು ಕೂಡ ಹೋಗೋಕ್ಕಾಗೋದಿಲ್ಲ. ಆ ದೇವ್ರನ್ನ ಕೂಡ ತಂದಿಟ್ಟಿದ್ದೀವಿ. ಮತ್ತೆ ಪಾಂಡುರಂಗ ಅವರು ಇದ್ದಾರೆ. ನಾನು ಸುಮಾರು ಗೊಂಬೆಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಗೊಂಬೆಗಳನ್ನ ನಾನೇ ಮಾಡಿಸಿದ್ದೀನಿ. ಗೂಗಲ್ ಅಲ್ಲಿ ನಾನು ಚೆಕ್ ಮಾಡಿ ಅದನ್ನ ಅವ್ರಿಗೆ ಇಮೇಜ್ ನಾವು ಕಳಿಸ್ಕೊಟ್ರೆ ನಂಗೆ ಅವ್ರು ತುಂಬಾ ಪಾಪ ಸಹಕರಿಸ್ತಾ ಇರ್ತಾರೆ ಗೊಂಬೆಗಳು ಮಾಡೋರು. ಏನು ಈಗ ಉಡುಪಿ ಕೃಷ್ಣ ಇರ್ಬೋದು, ಶೃಂಗೇರಿ ಶಾರದಾಂಬ ಇರ್ಬೋದು, ಅಥವಾ ನಮ್ಗೆ ಒಂದು ಸಂಗೀತ ಮುಮ್ಮೂರ್ತಿಗಳಿರ್ಬೋದು, ಅಥವಾ ನಮ್ಮ 3 ಜನ ಆಚಾರ್ಯರು, ಕೆಲವರು ಮಧ್ವರು ಇರ್ತಾರೆ, ಮಧ್ವಾಚಾರ್ಯರು ಬೇಕು ಅಂತಾರೆ, ರಾಮಾನುಜಾಚಾರ್ಯರು ಬೇಕು ಅಂತಾರೆ, ಶಿವಶರಣರು ಬಂದ್ಬಿಟ್ಟು ನಮ್ಗೆ ಶಿವಶೈವರು ಬಂದ್ಬಿಟ್ಟು ನಮ್ಗೆ ಶಂಕರಾಚಾರ್ಯ ಬೇಕು ಅಂತ ಹೇಳ್ತಾರೆ. ಆ 3 ಜನ ಆಚಾರ್ಯರು ತರಿಸಿದ್ದೀನಿ. ಹೇಳ್ತೀನಿ, ನೀವು ಇದನ್ನ ಇಡೀ ಇವ್ರ ಬಗ್ಗೆ ಇವ್ರು ಏನೇನು ಹೇಳಿದ್ದಾರೆ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅದರ ಬಗ್ಗೆ ಹೇಳಿದಾರಲ್ಲ, ಅದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಕೊಡಿ. ದೇವ್ರು ಏನು, ನಾವೇನು ಅನ್ನೋದನ್ನ ಚೆನ್ನಾಗಿ ತಿಳುವಳಿಕೆ ಕೊಡಿ. ನಮ್ಮ ಹಿಂದೂ ಧರ್ಮವನ್ನು ಬೆಳೆಸಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಬರೋ ಗ್ರಾಹಕರಿಗೆ ತಿಳಿಪಡಿಸ್ತಾ ಇರ್ತೀನಿ. ಆದ್ರೆ ಈಗೇನು ನಮ್ಮ ಬರೋ ಒಂದು ಗ್ರಾಹಕರಲ್ಲೇನು ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಏನಂಗಿಲ್ಲ. ಆ ಗ್ರಾಹಕರಲ್ಲೇನು ಬರೋ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂಡ ಬಹಳದಷ್ಟು ನಾಲೆಜ್ ಇದೆ. ಏನಂದ್ರೆ ನಮಗೆ ಹೇಳ್ತಾ ಇರ್ತಾರೆ ಆ ಕೃಷ್ಣ ಲೀಲೆಗಳ ಬಗ್ಗೆ, ಇವ್ರು ಶಕಟಾಸುರ, ಇವರು ತೃಣವರ್ತ, ಇವರು ಕೂತನಿ ಅಲ್ವಾ ಅಂತ ಹೇಳಿದಾಗ ಮೈ ಚುಮ್ಮ ಅನ್ಸುತ್ತೆ. ದೇವರೇ, ಈ ವಯಸ್ಸಿಗೂ ಇವ್ರಿಗೆ ಇಷ್ಟ ತಿಳುವಳಿಕೆ ಇದೆ, ನಮ್ಗೆ ಈ ವಯಸ್ಸಿನಲ್ಲಿ ಏನು ಗೊತ್ತಿರ್ಲಿಲ್ವಲ್ಲಪ್ಪ ಅಂತಂದ್ಬಿಟ್ಟು. ನನಗೆ ನಿಜವಾಗ್ಲೂ ಈ ನಾಲೆಜ್ ಇರಲಿಲ್ಲ. ಬರೋ ಗ್ರಾಹಕರೇ ನನಗೆ ಈ ಒಂದು ನಾಲೆಜ್ ಕೊಟ್ಟಿದ್ದು. ಅದರಿಂದ ನನ್ನ ಹೊಟ್ಟೆಪಾಡು ನಡೀತಾ ಇದೆ.